ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ಹಾಗೂ ಪ್ರತಿನಿತ್ಯ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಹಾಗೂ ಪ್ರತಿ ತಿಂಗಳು ರಾಮನಗರ ಪಟ್ಟಣದಲ್ಲಿ 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟವಿರ್ತದೆ. ಭಾಗವಹಿಸಲು ಆಸಕ್ತಿ ಇರೋರು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು, ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ವಿಡಿಯೋ ಯಾವುದಾಗಿದೆ ಎಂಬುದಾಗಿ ನೋಡುವುದಾದರೆ, ಇದೊಂದು ಸಂದೇಶದ ವಿಡಿಯೋ ಅಲ್ಲ, ಆದರೆ ಒಂದು ಚಿಕ್ಕ ಸಾಕ್ಷಿಯ ವಿಡಿಯೋ. ನನ್ನ ಅನೇಕ ಸಾಕ್ಷಿಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಆದರೆ ಮಧ್ಯರಾತ್ರಿ ಪ್ರಾರ್ಥನೆ ಮಾಡುವುದರಿಂದ ಜೀವಿತದಲ್ಲಿ ಆಗುವ ಬದಲಾವಣೆ, ನನ್ನ ಜೀವಿತದಲ್ಲಿ ಆದಂತಹ ಒಂದು ಸಾಕ್ಷಿಯನ್ನು ನಾನು ನಿಮ್ಮ ಮಧ್ಯೆ ಹಂಚಿಕೊಂಡಿದ್ದೆ. ಪಾರ್ಟ್ 1 ನಾನು ನಿಮ್ಮ ಮಧ್ಯೆ ಹಂಚಿಕೊಂಡಿದ್ದೆ. ಪಾರ್ಟ್ 2 ಅದು ನನ್ನ ಡೆಲಿವರಿಯ ಸ್ಟೋರಿ ಆಗಿತ್ತು. ಬಟ್ ಈಗ ನಾನು ಅದನ್ನು ಹೇಳೋದಿಲ್ಲ. ಮುಂದಿನ ದಿವಸದಲ್ಲಿ ಸಾಕ್ಷಿನ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತೇನೆ. ಆ ಸಾಕ್ಷಿಯು ಅನೇಕರಿಗೆ ಬಲವನ್ನು ಪಡಿಸುವಂಥದ್ದಾಗಿದೆ. ಈ ದಿನದಲ್ಲಿ ನನ್ನ ಒಂದು ಚಿಕ್ಕದಾದಂತಹ ದೇವರಿಗೆ ಕೃತಜ್ಞತೆಯನ್ನು ಹಾಗೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ, ದೇವರು ಎಷ್ಟು ಒಳ್ಳೆಯವನಂತ ನಿಮ್ಮ ಮಧ್ಯದಲ್ಲಿ ಸಾಕ್ಷಿಯನ್ನು ಕೊಡಲು ನಾನು ಇಚ್ಛಿಸ್ತೇನೆ. ಬಿಕಾಸ್ ಯಾಕೆಂದರೆ 2026 ಜುಲೈ 12ನೇ ತಾರೀಕನ್ನು ದೇವರು ನನ್ನ ಜೀವಿತದಲ್ಲಿ ಕಾಣಲು ನನಗೆ ಕೃಪೆಯನ್ನು, ದಯೆಯನ್ನು, ಕರುಣೆಯನ್ನು, ಆತನ ಪ್ರೀತಿಯನ್ನು ತೋರಿಸಿದ್ದಾನೆ. ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ತುಂಬ ಒಳ್ಳೆಯವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾನು ಯಾಕೆ ಈ ಒಂದು ವಿಡಿಯೋವನ್ನು, ಸಾಕ್ಷಿನ ನಿಮ್ಮ ಮಧ್ಯೆ ಹಂಚಿಕೊಳ್ತಾ ಇದ್ದೇನೆ ಅಂದರೆ, ಇಂದು ನಾನು ಜನಿಸಿದಂಥ ದಿನವಾಗಿದೆ. 2026 ನನಗೆ ಯಾಕೆ ವಿಶೇಷ ಎಂಬುದಾಗಿ ನಾನು ನಿಮಗೆ ಒಂದು ಸಾಕ್ಷಿ ಮೂಲಕವಾಗಿ ತಿಳಿಯಪಡಿಸಿ, ಹಾಗೆ ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ನೀವು ತಿಳಿದುಕೊಳ್ಳಿರಿ ಎಂಬುದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ ಎಂಬುದಾಗಿ ಇರುವುದಾದರೆ, ನೀವು ಹೇಳ್ಬೋದು ಎಲ್ಲರ ಜೀವಿತದಲ್ಲಿ ಹುಟ್ಟುಹಬ್ಬ ಬರ್ತದೆ, ಎಲ್ಲರೂ ನೋಡಬಹುದೆಂಬುದಾಗಿ. ಆದರೆ ಹೌದು, ಎಲ್ಲರ ಜೀವಿತದಲ್ಲಿ ಹುಟ್ಟುಹಬ್ಬ ಬರ್ತದೆ. ಆದರೆ ಈ ವರ್ಷದ ಹುಟ್ಟುಹಬ್ಬ ನನಗೆ ತುಂಬ ವಿಶೇಷವಾದುದು. ಯಾಕೆಂದರೆ ನಾನು ಜೀವದಿಂದ ಉಳಿದಿರುವುದೇ ಯೇಸು ಸ್ವಾಮಿಯ ಕೃಪೆ ಆಗಿದೆ. ಕಳೆದ 2025ನೇ ಇಸವಿಯಲ್ಲಿ ನನ್ನ ವಿವಾಹವಾಯಿತು, ಫೆಬ್ರವರಿ ಮಂತ್ನಲ್ಲಿ. ಆದ ತಕ್ಷಣವೇ ದೇವರ ಕೃಪೆಯಿಂದ ನಾನು ಕನ್ಸೀವ್ ಆಗುವ ಹಾಗೆ ದೇವರು ನನಗೆ ಕೃಪೆಯನ್ನು ಕೊಟ್ಟರು. ಆದರೆ ಆ ಒಂದು ಪ್ರೆಗ್ನೆನ್ಸಿಯ ಜರ್ನಿಯಲ್ಲಿ ಅನೇಕ ವಿಧವಾದ ಹೋರಾಟ. ಆ ಪ್ರೆಗ್ನೆನ್ಸಿಯ ಜರ್ನಿ, ಡೆಲಿವರಿಯ ಒಂದು ಸಾಕ್ಷಿನ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಲು ಇಚ್ಛಿಸ್ತೇನೆ. ಅನೇಕ ವಿಧವಾದ ಸಂಕಟ, ಮನವನ್ನು ಗುಂದಿಸುವಂತಹ ಕಾರ್ಯಗಳು ಹಾಗೂ ಮನಸ್ಸಿಗೆ ಅನೇಕ ಚಿಂತನೆಗಳು ಉಂಟು ಮಾಡುವಂತಹ ಕಾರ್ಯಗಳು 2025ನೇ ಇಸವಿಯಲ್ಲಿ ನಾನು ಕನ್ಸೀವ್ ಆಗಿರುವಂಥ ಟೈಮಲ್ಲಿ ನಾನು ಅದರಲ್ಲಿ ಹಾದು ಹೋಗಬೇಕಾಗಿತ್ತು. ಅನೇಕ ವಿಧವಾದಂಥ ಹೋರಾಟಗಳು ಬಂದಾಗ ಆಸ್ಪತ್ರೆಯಲ್ಲಿ, ಒಳ್ಳೆಯ ಹಾಸ್ಪಿಟಲ್ಗೆ ನಾವು ತೋರಿಸ್ತಾ ಇದ್ದೇವೆ, ಆದರೆ ಅಲ್ಲಿಯೂ ಕೂಡ ನನಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಅದಾದ ನಂತರ ದೇವರ ಮೇಲೆ, ದೇವರ ಕೃಪೆಯಿಂದ ಒಂದೊಂದು ದಿನವೂ ದೇವರು ತನ್ನ ವಾಕ್ಯದಿಂದ, ಯಾಕೆ ನಾವು ವಾಕ್ಯ ಓದಬೇಕಂದ್ರೆ, ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡದಲ್ಲಿ ಮಾತನಾಡಿ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಅನೇಕ ವಿಧವಾದ ಹೋರಾಟ ಬಂದಿದ್ರೂ ಕೂಡ ನಾವು ಯಾರ ಬಳಿಯಲ್ಲೂ ಹೇಳಿಕೊಳ್ಳದೆ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ಮತ್ತು ನಮ್ಮನ್ನು ದೇವರು ತುಂಬ ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸ್ತಾ ಇದ್ರು. ಧೈರ್ಯ ಪಡಿಸುವುದು ಮಾತ್ರ ಅಲ್ಲ, ಆತನ ಕೃಪೆಯಿಂದ ನಮ್ಮನ್ನು ಪ್ರತಿದಿನ ನಡೆಸುವ ಆತನಾಗಿದ್ದನು. 2025ರಲ್ಲಿ ನನಗೆ ಸರಿಯಾದ, ನನ್ನ ಕನ್ಸೀವ್ ಇರೋ ಟೈಮಲ್ಲಿ ಡಾಕ್ಟರ್ ನೆಗ್ಲಿಜೆನ್ಸಿನೋ ಅಥವಾ ಏನಂತ ನಮಗೆ ಗೊತ್ತಿಲ್ಲ. ಆದರೆ ನನ್ನ 6 ತಿಂಗಳಿರಬೇಕಾದ್ರೇ ನಾನು 5th ಮಂತ್ ಮುಗಿಸಿ 6th ಮಂತ್ ಪ್ರೆಗ್ನೆನ್ಸಿ ಆಗುವಾಗ ಕನ್ಸೀವಿನ ಆ ಜರ್ನಿಯಲ್ಲಿ ನನಗೆ BP ಸ್ಟಾರ್ಟ್ ಆಗಿದೆ. ಸೊ BP ಸ್ಟಾರ್ಟ್ ಆಗಿದ್ರು ನನಗೆ ತುಂಬ ಅದಕ್ಕೆ ಸಿಂಟಮ್ಸ್ಗಳಿತ್ತು. ಬಟ್ BP ಮೆಷಿನಲ್ಲಿ ನನಗೇನು BP ಇಲ್ಲ, ನಾರ್ಮಲ್ ರೀತಿಯಾಗೇ ಇತ್ತು. ಆದರೆ ನನಗೆ ಆಗಾಗ ಎದೆ ನೋವು ಬರುವಂಥದ್ದು
ಮತ್ತು ಸುಸ್ತಾಗುವಂಥದ್ದು, ಉಸಿರಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಈ ಕಾರ್ಯಗಳೆಲ್ಲ ಆಗ್ತಾ ಇರುವಾಗ ಡಾಕ್ಟರ್ ಇಲ್ಲ ಇದೆಲ್ಲ ನಾರ್ಮಲ್ ಎಂಬುದಾಗಿ ಹೇಳಿ ಕಡೆಯದಾಗಿ 8 ತಿಂಗಳು ಫುಲ್ಲಾಗಿ 9 ತಿಂಗಳು ಬಿದ್ದು ಕೇವಲ ಒಂದೇ ದಿವಸ ಆಗಿತ್ತು. ಆಗ ರೆಗ್ಯುಲರ್ ಆಗಿ ಚೆಕಪ್ಗೆ ಹೋಗುವಂಥ ದಿನದಲ್ಲಿ ಡಾಕ್ಟರ್ ಹೇಳಿದರು, ನಿಮ್ಮ BP ತುಂಬ ಹೈ ಇದೆ, ನೀವು ಈಗಲೇ ತಕ್ಷಣವೇ ಇಮ್ಮಿಡಿಯೇಟ್ ಆಗಿ ಅಡ್ಮಿಂಟ್ ಆಗಬೇಕೆಂಬುದಾಗಿ ನಮಗೆ ತಿಳಿಯಪಡಿಸಿದರು. ನಾವು ಅವರು ಮಾತಿಗೆ ಕೇಳಿ ಅಡ್ಮಿಂಟ್ ಆಗಲಿಲ್ಲ ಅಂದರೆ ನಿಮಗೆ ಪಿಟ್ಸ್ ಬರೋ ಚಾನ್ಸಸ್ ಇರ್ತದೆ, ದಯವಿಟ್ಟು ಅಡ್ಮಿಂಟ್ ಆಗಿ, ಇದರಿಂದ ಮಗುವಿಗೂ ತುಂಬ ತೊಂದರೆ ಆಗ್ತದೆ ಎಂಬುದಾಗಿ ಹೇಳಿದರು. ನಂತರ ನಾವು ಅಡ್ಮಿಂಟ್ ಆದೆವು. ನನ್ನ BP ಕಡಿಮೆನೇ ಆಗ್ತಾಯಿಲ್ಲ, ಕಡಿಮೆನೇ ಗಂಟೆಗೆ 2 ಗಂಟೆಗೆ ಒಂದೊಂದು ಸಲ ನನಗೆ ಟ್ಯಾಬ್ಲೆಟ್ ಕೊಡ್ತಾಯಿದ್ರು ಕೂಡ ಕಡಿಮೆ ಆಗ್ತಾಯಿಲ್ಲ. ನಂತರ 2 ದಿನ ನಾವು ಆ ಹಾಸ್ಪಿಟಲ್ ನೋಡಿ ನಂತರ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ವಿ. ಅಂದರೆ ನಾವು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕೆಂದು ನಾವು ತೀರ್ಮಾನಿಸಿ ನಾವು ಹೊರಗೆ ಬಂದೆವು. ಹೊರಗೆ ಬಂದು ನೋಡಿದರೆ ನನ್ನ ಊರಿಗೆ, ಹಸ್ಬೆಂಡ್ ಊರಿನಿಂದ ನನ್ನ ಊರಿಗೆ ನಾನು ಹೋಗುವಾಗ ಅಲ್ಲಿ ಯಾರು ಕೂಡ ಇದು ತುಂಬ ಹೈ ರಿಸ್ಕ್ ಕೇಸ್ ಆಗಿರೋದ್ರಿಂದ BP ನನಗೆ 200ವರೆಗೂ ರೀಚ್ ಆಗಿತ್ತು ಪ್ರೆಗ್ನೆನ್ಸಿಯಲ್ಲಿ. ಯಾರು ಕೂಡ ನನಗೆ ಟ್ರೀಟ್ ಮಾಡಲಿಕ್ಕೆ ರಿಸ್ಕ್ ತಗೊಳ್ಳಿಕ್ಕೆ ಡಾಕ್ಟರ್ಸ್ ಮುಂದೆ ಬರಲಿಲ್ಲ ನನ್ನ ಊರಿನಲ್ಲಿ. ನಂತರ ನನಗೆ ತುಂಬ ಬೇಸರ ಆಯಿತು, ಯಾರು ನಮ್ಮನ್ನ ಟ್ರೀಟ್ ಮಾಡ್ತಾ ಇಲ್ಲ, ಏನಾಗ್ತಾ ಇದೆ ಎಂಬುದಾಗಿರುವಂಥ ವೇದನೆ, ಒಂದು ದುಃಖ ಇರುವಂಥ ಸಮಯದಲ್ಲಿ ನನಗೆ ತಕ್ಷಣವೇ ಡೆಲಿವರಿ ಮಾಡಬೇಕು, ನಮ್ಮಲ್ಲಿ NICUವಿನ ಒಂದು ಫೆಸಿಲಿಟಿ ಇಲ್ಲ ಎಂಬುದಾಗಿ, ಮಗು 8 ತಿಂಗಳು ತುಂಬಿ ಈಗ ತಾನೇ 9 ತಿಂಗಳಿಗೆ ಬಿದ್ದಿದೆ, ಇದು ಪ್ರೀಟರ್ಮ್ ಬೇಬಿ ಆಗಿರುವಂಥದ್ದಾಗಿದೆ, ನಾವು ಆದ ಕಾರಣ NICU ಇಲ್ಲ, ನಾವು ಯಾರೂ ಟ್ರೀಟ್ ಮಾಡಲಿಕ್ಕಾಗಲ್ಲ ಎಂಬುದಾಗಿ ಹೇಳಿದ ನಂತರ ನಮಗೆ ಏನು ದಾರಿ ತೋರಿಸೋದಕ್ಕೆ ಏನು ದಾರಿಗಳೇ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿರುವಾಗ ಒಂದು ಸಹೋದರಿ ಕಾಲ್ ಮಾಡಿ, ನಮ್ಮ ಕೌನ್ಸಿಲಿಂಗಲ್ಲಿರುವಂಥ ಒಬ್ಬರ ಸಹೋದರಿ ಆಗಿದ್ದರು. ಅವರು ಒಂದು ಹಾಸ್ಪಿಟಲಲ್ಲಿ, ಒಳ್ಳೆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮ ಹಾಸ್ಪಿಟಲ್ಗೆ ಬನ್ನಿ ಎಂಬುದಾಗಿ ನನಗೋಸ್ಕರ ಎಲ್ಲ ಸಿದ್ಧ ಮಾಡಿದರು. ಅಕ್ಟೋಬರ್ 2025-26ನೇ ಅಕ್ಟೋಬರ್ನಲ್ಲಿ ಅವರು ಭಾನುವಾರ ಸಂಜೆ ಎಲ್ಲವನ್ನ ಸಿದ್ಧ ಮಾಡಿ ನಮಗಾಗಿ ಕಾಯ್ತಾಯಿದ್ರು. 200ಕ್ಕೆ ಹೋಗ್ಬಿಡ್ತದೆ ಎಂಬುದಾಗಿ ಎಮರ್ಜೆನ್ಸಿಯಾಗಿ ನನಗೆ ಈಗಲೇ ಸೆಕ್ಷನ್ ಮಾಡಿಸಿಕೊಳ್ಬೇಕೆಂಬುದಾಗಿ ಹೇಳಿ ಸ್ವಲ್ಪ ಒಂದು 3-4 ಗಂಟೆ ಪಿಡಿಸು ಬರದೇ ಇರುವ ರೀತಿಯಲ್ಲಿ ಮೆಡಿಸನ್ನನ್ನು ಕೊಟ್ಟು ನಮಗೆ ಒಂದು 80 ಕಿಲೋಮೀಟರ್ಸಷ್ಟು ಪ್ರಯಾಣ ಮಾಡಿದ್ವಿ. ಅವ್ರು ಹೇಳಿದರು, ಪ್ರಯಾಣ ಮಾಡೋದು ತುಂಬ ರಿಸ್ಕ್ ಇದೆ, ಬಿಕಾಸ್ ನಿಮ್ಗೆ ಯಾವ ಸಮಯದಲ್ಲಿ ಬೇಕಾದರೂ ಪಿಡ್ಸ್ ಬರ್ಬೋದು ಎಂಬುದಾಗಿ ಹೇಳಿದರು. ನಂತರ ನಾವು ಹಾಸ್ಪಿಟಲ್ಗೆ ಹೋದಾಗ, ನಿಮ್ಮ ಒಂದು ಬಾಡಿ ತುಂಬ ಸ್ವೆಲ್ಲಿಂಗ್ ಆಗಿದೆ, ನಿಮ್ಮ ಬಾಡಿಯಲ್ಲಿ ನೀರು ತುಂಬ ತುಂಬಿಕೊಂಡಿದೆ, ಮಗುವಿಗೂ ಕೂಡ ಜಾಗ ಇರಲಿಲ್ಲ, ಮಗು ಕೂಡ ತಿರುಗಲಿಕ್ಕೆ ಜಾಗ ಇಲ್ಲದೆ ಮೇಲಿನ ಭಾಗದಲ್ಲಿಯೇ ಇದೆ, ಹೊಟ್ಟೆ ಕೂಡ ಸ್ವೆಲ್ಲಿಂಗ್ ಆಗಿದೆ, ತುಂಬ ಕಷ್ಟ ಇದೆ ನಿಮ್ಮನ್ನು ಉಳಿಸೋದು ಎಂಬುದಾಗಿ ಹೇಳಿ ನನ್ನ ತಾಯಿಯನ್ನು, ನನ್ನ ಹಸ್ಬೆಂಡನ್ನು ಕರೆಸಿ, ನನ್ನನ್ನು ಕೂಡ ಕರೆಸಿ ಒಂದು ಸೈನ್ ಮಾಡಿಸಿಕೊಂಡ್ರು. ನಾವು ಯಾವುದೇ ಕಾರಣಕ್ಕೂ ತಾಯಿಯನ್ನು ಗ್ಯಾರಂಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಮಗುವನ್ನು ನಾವು ಉಳಿಸಬಹುದು, ಆದರೆ ತಾಯಿ ತುಂಬ ಕಷ್ಟ ಇದೆ, ಬಿಕಾಸ್ ತುಂಬ ಸ್ವೆಲ್ಲಿಂಗ್ ಆಗಿದೆ, ಹೊಟ್ಟೆ ಎಲ್ಲ ಊತ ಬಂದಿದೆ ಎಂಬುದಾಗಿ ಹೇಳಿ ಆಲ್ರೆಡಿ 4 ಮಂತ್ಸಿಂದ ಇರುವಂಥ BP, ಇದಕ್ಕೆ ಯಾವುದೇ ಟ್ಯಾಬ್ಲೆಟ್ ಏನೂ ತೆಗೆದುಕೊಂಡಿಲ್ಲ, ಆದ ಕಾರಣ ಇದು ತುಂಬ ರಿಸ್ಕ್ ಆಗಿರುವಂಥ ಕೇಸ್ ಎಂಬುದಾಗಿ ಹೇಳಿ ನನಗೆ ನನ್ನ ಬಳಿಯಲ್ಲೂ, ನನ್ನ ಹಸ್ಬೆಂಡ್ ಬಳಿಯಲ್ಲೂ, ಎಲ್ಲರ ಬಳಿಯಲ್ಲೂ ಸೈನ್ ಹಾಕ್ಸ್ಕೊಂಡ್ರು. ನಂತರ ಆಪ್ರೇಷನ್ ಥಿಯೇಟರ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಮಯ ಒಂದು ಡಾಕ್ಯುಮೆಂಟ್ಸ್ ರೀತಿಯಾಗಿ ಫಿಲ್ ಮಾಡುವ ಸಮಯದಲ್ಲಿ ನನ್ನ ಹಸ್ಬೆಂಡ್ ಬಂದು ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದರು. ನಂತರ ನಾವಿಬ್ಬರು ಒಂದು ವಾಕ್ಯವನ್ನು ಓದಿದ್ವಿ. ಆ ಸಮಯದಲ್ಲಿ ದೇವರು ನನ್ನ ಸಂಗಡ ಎಷ್ಟು ನನ್ನನ್ನು ಬಲಪಡಿಸಿದ್ರು ಎಂಬುದಾಗಿರುವುದಾದರೆ, ನನಗೆ ಯಾವುದೇ ರೀತಿಯಲ್ಲಿ ನನಗೆ ಭಯ ಆಗ್ತಾ ಇಲ್ಲ, ನನಗೊಂದು ಸಂತೋಷ ಆಗ್ತಾಯಿದೆ. ದೇವರು ನನ್ನ ಹೃದಯದಲ್ಲಿ ಒಂದು ಆಲೋಚನೆ ಕೊಡ್ತಾ ಇದ್ದಿದ್ದೇನೆಂದರೆ, ಈಗ ನೀನು ನಿನ್ನ ಮಗನನ್ನು, ವಾಗ್ದಾನ ಮಗನನ್ನು ನೀನು ನೋಡಲಿದೆಯಾ, ನಿನ್ನ ವಾಗ್ದಾನ ಮಗನನ್ನು ನೀವು ನೋಡುವಾಗ ಸ್ವಲ್ಪ ಸಮಯ ನೀನು ವೇದನೆಯನ್ನು ಸಹಿಸಿಕೊಳ್ಳಬೇಕಾಗ್ತದೆ, ಅದಾದ ನಂತರ ನಿನಗೆ ಸಂತೋಷ ಉಂಟಾಗ್ತದೆ ಎಂಬುದಾಗಿ ದೇವರು ನನ್ನ ಮನಸ್ಸಿನಲ್ಲಿ, ನನ್ನ ಮೈಂಡಲ್ಲಿ ಆ ಆಲೋಚನೆಯನ್ನು ಕೊಟ್ಟು ಧೈರ್ಯವನ್ನು ಪಡಿಸೋದ್ರ ಜೊತೆಲಿ ದೇವರು ಒಂದು ವಾಕ್ಯವನ್ನು ಹೇಳಿ ನನ್ನನ್ನು ಬಲಪಡಿಸಿದರು. ಇದಕ್ಕಿಂತ ಮುಂಚೆ ನನ್ನ ಪ್ರೆಗ್ನೆನ್ಸಿಯ ಜರ್ನಿಯಲ್ಲಿ ಯಾವಾಗಲೂ ನನಗೆ ಒಂದು ವಾಕ್ಯವನ್ನು ದೇವರು ನೆನಪಿಗೆ ತಂದು ನನ್ನ ಬಾಯಿಂದ ಅರಿಕೆ ಮಾಡಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ನಾನು ಜೀವದಿಂದ ಉಳಿದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು, ನಾನು ಜೀವದಿಂದ ಉಳಿದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನೆಂಬುದಾಗಿ ಯಾವಾಗಲೂ ಆ ವಾಕ್ಯವನ್ನು ಅರಿಕೆ ಮಾಡಿ ಪ್ರಾರ್ಥನೆನ ಮಾಡ್ತಾ ಇದ್ದೆ. ನಾನು ಯಾಕೆ ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಯಾಕೆ ಆ ವಾಕ್ಯವನ್ನು ಹೇಳ್ತಾ ಇದ್ದೆ ಎಂಬುದಾಗಿ ನನಗೆ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ. ಆದರೆ ನನಗೆ ಆ
ಅಕ್ಟೋಬರ್ 26ನೇ ತಾರೀಕು 2025ನೇ ಒಂದು ಇಸುವಿಯಲ್ಲಿ ನನಗೆ ಅರ್ಥವಾಯಿತು. ಯಾಕೆಂದರೆ ದುಷ್ಟನಾದವನು ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಅನೇಕ ವಿಧವಾದ ಹೊಂಚುಗಳನ್ನು, ಅನೇಕ ವಿಧವಾದಂತಹ ತಂತ್ರಗಳನ್ನು ಇಟ್ಟುಕೊಂಡಿದ್ದ. ಆದರೆ ದೇವರು ಅದೆಲ್ಲದರಿಂದ ನನ್ನನ್ನು ತಪ್ಪಿಸಿ ಕಾಪಾಡಿದರು. ಇವತ್ತು ನಾನು ಉಳಿದಿದ್ದೇನೆ, ನಿಮ್ಮ ಮಧ್ಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂದರೆ ಅದು ಕೇವಲ ದೇವರ ಕೃಪೆ, ದೇವರ ಕರುಣೆ, ದೇವರ ಪ್ರೀತಿಯಾಗಿದೆ. ಆತನು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಇವತ್ತು ನಾನು ಬದುಕಿರುವಂಥದ್ದಾಗಿದೆ. ನನ್ನ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ಹೇಳಬೇಕೆಂಬುದಾಗಿರುವುದಾದರೆ ಅದು ವರ್ಣಿಸಲು ಸಾಧ್ಯವೇ ಇಲ್ಲ. ಅಷ್ಟು ಉಪಕಾರವನ್ನು ಆತನು ಯಾವ ಸಮಯದಲ್ಲೂ ಡಾಕ್ಟರಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಹೇಳಿದರು, ನಿಮಗೆ ಯಾವ ಸಮಯದಲ್ಲೂ ಬೇಕಾದರೂ ಏನು ಬೇಕಾದರೂ ಆ ಒಂದು 4 ತಿಂಗಳಿನ ಸಮಯದಲ್ಲಿ ಆಗಬಹುದಾಗಿತ್ತು. ಬಟ್ ನಿಮಗೆ ಏನೂ ಆಗದೇ ಇರುವುದಕ್ಕೆ ಕಾರಣ ಅವರ ಬಾಯಿಯಲ್ಲೇ, ಡಾಕ್ಟರ್ಸ್ ಬಾಯಲ್ಲೇ ಬಂದಿದೆ ಏನಂದರೆ ಗಾಡ್ ಗ್ರೇಸ್, ದೇವರ ಕೃಪೆ, ನಿಮಗೇನೂ ಆಗಲಿಲ್ಲ. ನಂತರ ನನಗೆ ನನ್ನನ್ನು ಒಂದು 15 ಜನ ಸೀನಿಯರ್ ಡಾಕ್ಟರ್ ಪ್ಲಸ್ ಜೂನಿಯರ್ಸ್ ಎಲ್ಲ ಸೇರಿ ತುಂಬ ಅವರಿಗೆ ಭಯ ಆಗ್ತಾ ಇತ್ತು. ನನಗೆ ಎಲ್ಲ ಸಂತೈಸುವಿಕೆ, ಧೈರ್ಯವನ್ನು ಹೇಳ್ತಾ, ಒಬ್ಬರು ಈ ಕಡೆ ಕೈ ಆ ಕಡೆ ಕೈನ ಹಿಡಿದುಕೊಂಡು ನನಗೆ ತುಂಬ ಧೈರ್ಯವನ್ನು ಹೇಳ್ತಾ, ಹಾಗೂ ಯಾವಾಗಲೂ ಅವರು ಮಾನಿಟರ್ ಮಾಡ್ತಾಯಿದ್ರು. ಅವರಿಗೆ ಆಪ್ರೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಅಷ್ಟು ವಿಧವಾಗಿ BP ನನ್ನ ದೇಹವನ್ನು ಬಾಧಿಸಲ್ಪಟ್ಟಿತ್ತು. ನಂತರ ಈ ದೇವರ ಕೃಪೆಯಿಂದ 10:57ಕ್ಕೆ ನನ್ನ ಮಗನು, ವಾಗ್ದಾನ ಮಾಡಲ್ಪಟ್ಟ ಮಗನು ಜೆರೆಮಿಯನು ಜನಿಸಿದನು. ನಂತರ ನಾನು ಡಾಕ್ಟರ್ ಹತ್ರ ಆಪರೇಷನ್ ಟೇಬಲ್ ಮೇಲೆ ಮಲಗಿರುವಾಗಲೇ ಕೇಳಿದೆ, ಡಾಕ್ಟರ್ ಯಾವ ಮಗು ಎಂಬುದಾಗಿ. ಅವರು ಆ ಸಮಯದಲ್ಲಿ ನನಗೆ ತಿಳಿಸ್ಲಿಲ್ಲ, ಬಿಕಾಸ್ BP ಇರುವಂಥ ಕಾರಣದಲ್ಲಿ ಹೇಳಿದರೆ ಎಮೋಷ್ನಲ್ ಆಗ್ತಾರೆ ಎಂಬುದಾಗಿ ತಿಳಿಸಲಿಲ್ಲ. ನಂತರ ಸ್ವಲ್ಪ ಸಮಯ ಆದ ನಂತರ ನಿಮಗೆ ಬಾಯ್ ಬೇಬಿ ಆಗಿದೆ ಎಂಬುದಾಗಿ ಆ ಡಾಕ್ಟರ್ಸ್ ನನಗೆ ತಿಳಿಯಪಡಿಸಿದರು. ನಂತರ ಅದಾದ ನಂತರ ನಾವು ವಾರ್ಡಿಗೆ ಶಿಫ್ಟ್ ಮಾಡಲಿಕ್ಕಿಂತ ಮುಂಚೆ ನನ್ನನ್ನು ICUನಲ್ಲಿಟ್ಟಿದ್ರು. ICUನಲ್ಲಿ ಬೇಬಿಯನ್ನು ಇಡಬೇಕಾಗ್ತದೆ, ಮಗುವನ್ನು ಇಡಬೇಕಾಗ್ತದೆ ಎಂಬುದಾಗಿ ತಿಳಿಸಿದ ವೈದ್ಯರು. ಆದರೆ ದೇವ ಕೃಪೆಯಿಂದ ಮಗುವನ್ನು ಯಾವುದೇ NICಗಾಗಲಿ ಯಾವುದಕ್ಕೂ ಕೂಡ ಹೋಗದೆ ದೇವರು ಉತ್ತಮ ರೀತಿಯಲ್ಲಿ ಆರೋಗ್ಯಕರವಾದಂಥ ಒಂದು ಮಗುವನ್ನು ದೇವರು ಕೊಟ್ಟಿದ್ರು. ಬಿಕಾಸ್ ಮಗು ಹೊಟ್ಟೆಯೊಳಗೆ BP ಇದ್ದ ಕಾರಣ ಮಗುವಿಗೆ ತೂಕ ಹೆಚ್ಚಾಗಲಿಕ್ಕೂ ಸಾಧ್ಯವಾಗಿರಲಿಲ್ಲ. ಕೇವಲ 2.25 kg ಮಗು ಮಾತ್ರ ಇದ್ದಿದ್ದು. ನಂತರ ಡಾಕ್ಟರ್ಸ್ ನಮ್ಮನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ ಮೇಲೆ ನನಗೆ ತಿಳಿಯಪಡಿಸಿದೆ ಏನಂದರೆ ತುಂಬ ರಿಸ್ಕ್ ಆಗಿತ್ತು, ನಮಗೆ ತುಂಬ ಆಪ್ರೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗಿ ನಡೀತೆಂಬುದಾಗಿ ವೈದ್ಯರ ಬಾಯಲ್ಲಿ ಕೇಳಲ್ಪಟ್ಟೆವು. ನೋಡಿ, ದೇವರು ಎಷ್ಟು ಒಳ್ಳೆಯವನಂದರೆ ಆ ಆಪ್ರೇಷನ್ ಥಿಯೇಟರ್ಗೆ ಹೋಗೋದಕ್ಕಿಂತ ಮುಂಚೆ ದೇವರು ನನಗೆ ಒಂದು ವಾಕ್ಯವನ್ನು, ನಾನು ನನ್ನ ಹಸ್ಬೆಂಡ್ ಇಬ್ಬರು ಆ ವಾಕ್ಯವನ್ನು ಓದಿ ನಂತರ ನಾವು ಅದರೊಳಗೆ ಹೋದೆವು. ನನಗೆ ತುಂಬ ಧೈರ್ಯ ಇತ್ತು. ಯಾಕೆ ಆ ಧೈರ್ಯ ನನಗೆ ಎಲ್ಲಿಂದ ಬಂತು ಎಂಬುದಾಗಿ ನನಗೆ ಗೊತ್ತಿಲ್ಲ. ಈ BP ಎಂಬುದಾಗಿ, ನನಗೆ BP ಆಗಿದೆ ಎಂಬುದಾಗಿ ಕೇಳಲ್ಪಟ್ಟಾಗ ಅನೇಕರು ಬಂದು ಹೇಳ್ತಾ ಇದ್ದೇನೆಂದರೆ ಟೆನ್ಷನ್ ಆಗಬೇಡ. ಬಟ್ ಅಕಾರ್ಡಿಂಗ್ ಟು ಮೆಡಿಕಲ್ ಪ್ರಕಾರವಾಗಿ ಗರ್ಭಿಣಿ ಸ್ತ್ರೀಯರಿಗೆ BP ಅನ್ನುವಂಥದ್ದು ಪ್ರೆಗ್ನೆನ್ಸಿಯಲ್ಲಿ ಮಗುವಿನೊಟ್ಟಿಗಿರುವಂಥ ಕಸದಿಂದ ಬರುವಂಥದ್ದೆಂಬುದಾಗಿ ಡಾಕ್ಟರ್ ತಿಳಿಸಿದರು. ಆದರೆ ಜನರು ಬರುವವರೆಲ್ಲರೂ ನೀನು ಟೆನ್ಷನ್ ಮಾಡಿಕೊಳ್ಳಬೇಡ, ಹಾಗಿರಬೇಕು ಹೀಗಿರಬೇಕೆಂಬುದಾಗಿ ಅನೇಕ ವಿಧವಾದ ಚುಚ್ಚು ಮಾತುಗಳಿಂದ ಮನಸ್ಸನ್ನು ನೋಯಿಸುವಂತಹ ಸಮಯದಲ್ಲೂ ಕೂಡ ದೇವರು ನನ್ನನ್ನು ಬಲಪಡಿಸಿದರು. ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 119ರಲ್ಲಿ ವಾಕ್ಯವು 68ನೇ ವಚನ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಇಲ್ಲಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ನೀನು ಒಳ್ಳೆಯವನು, ಒಳ್ಳೆಯದನ್ನು ನೀನು ಯಾವಾಗಲೂ ಮಾಡುವವನಾಗಿದ್ದೆ ಎಂಬುದಾಗಿ ದೇವರು ಆ ವಾಕ್ಯದ ಮೂಲಕ ನಮ್ಮಿಬ್ಬರನ್ನು ಬಲಪಡಿಸಿ ಆಪರೇಷನ್ ಥಿಯೇಟರ್ಗೆ ನಾವು ಹೋದೆವು. ಆದರೆ ದೇವರ ಕೃಪೆಯಿಂದ ನಾನು ಬದುಕಿ ಉಳಿದು ಬರುವಂತೆ ದೇವರು ಸಹಾಯ ಮಾಡಿದ್ದನು. ನೋಡಿ, ಅನೇಕ ಸಮಯದಲ್ಲಿ ದುಷ್ಟನು ಅನೇಕ ವಿಧವಾದಂಥ ಪ್ಲ್ಯಾನ್ಗಳನ್ನು ನಮ್ಮ ವಿರುದ್ಧವಾಗಿ ಇಟ್ಟುಕೊಂಡಿರಬಹುದು. ಆದರೆ ದೇವರು ಎಲ್ಲದರಲ್ಲಿಯೂ ನಮ್ಮನ್ನು ಕಾಪಾಡುವವನಾಗಿದ್ದಾನೆ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ಓದಿ ನನ್ನ ಸಾಕ್ಷಿನ ನಾನು ಎಂಡ್ ಮಾಡ್ತೇನೆ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಗದಂತೆ ಕಾಪಾಡುವನು. ಹೌದು, ದೇವರು ನನ್ನ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದನು. ಯಾವ ಕೆಡುಕನ ಕೈಗೆ ನಾನು ಸಿಕ್ಕದ ಹಾಗೆ ನನ್ನ ಜೀವಿತವನ್ನು ಕಾಪಾಡಿ ಈ 2026 ಜುಲೈ 12 ನನ್ನ ಹುಟ್ಟಿದ ದಿನವನ್ನು
ನಾನು ಕಾಣಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದರು. ಈ ದಿನದಲ್ಲಿ ನಾನು ದೇವರಿಗೆ ಸ್ತೋತ್ರ ಸ್ತುತಿ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮ ಜೀವಿತದಲ್ಲೂ ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನು ಮಾಡುವವನಾಗಿದ್ದಾನೆ ಮತ್ತು ನಿಮ್ಮ ಜೀವಿತದಲ್ಲೂ ಆತನು ನಂಬಿಗಸ್ತನಾಗಿದ್ದಾನೆ. ನಿಮ್ಮನ್ನು ಯಾವ ಕೆಡುಕನ್ನು ಮುಟ್ಟದ ಹಾಗೆ ಕರ್ತನು ನಿಮ್ಮ ಸಂಗಡ ಕಾಯುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.